ಮಂಡ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭಾಂಗಣದಲ್ಲಿ ಜಿವಿ ರಮೇಶ ಅಭಿನಂದನಾ ಸಮಿತಿ ವತಿಯಿಂದ ನಡೆದ ಮಂಡ್ಯ ವಿಶ್ವವಿದ್ಯಾಲಯ ವಾಣಿಜ್ಯಶಾಸ್ತ್ರ ಉಪನ್ಯಾಸಕ ಜಿವಿ ರಮೇಶ್ ಅವರಿಗೆ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿ, ಶಿಕ್ಷಣ ವ್ಯಾಪಾರೀಕರಣ ಆಗುತ್ತಿರುವ ಹೊತ್ತಿನಲ್ಲಿ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯೇ ಬದಲಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಮಾತನಾಡಿ, ಡಿಗ್ರಿ ಕಾಲೇಜಿನಲ್ಲಿ ಮಾತ್ರ ಅತಿಥಿ ಉಪನ್ಯಾಸಕರು ಇದ್ದಾರೆ. ಆದರೆ ಕಾಲೇಜಿನಲ್ಲಿ ದಾಖಲಾತಿಗಳನ್ನು ನೋಡಿದರೆ ಕಡಿಮೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನು ಮಾಡೋದು? ಈ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿವಿ ರಮೇಶ್ ಅವರನ್ನು ಅಭಿನಂದನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಕುಲಪತಿ ಕೆ ಶಿವಚಿತ್ತಪ್ಪ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ವೆಂಕಟರಮಣ, ಉಪಕುಲಸಚಿವ ಎಂವೈ ಶಿವರಾಮು, ಪ್ರಾಂಶುಪಾಲರಾದ ಬಿ ಸ್ವರ್ಣ, ನಿಕಟಪೂರ್ವ ಕುಲಸಚಿವ ಕೆ ಯೋಗ ನರಸಿಂಹಾಚಾರಿ, ಅತಿಥಿ ಉಪನ್ಯಾಸಕರು ಹಾಗೂ ಸಮಿತಿಯ ಪರಮೇಶ್, ಗಣೇಶ್, ಉಮೇಶ್, ದಡಮಹಳ್ಳಿ ಶಿವಕುಮಾರ್ ಸ್ವಾಮಿ ಭಾಗವಹಿಸಿದ್ದರು. ತಯಾರು ಮಾಡ್ತೀರಾ ಅನ್ನೋದು ಈ ಶಿಕ್ಷಣದ ವ್ಯವಸ್ಥೆ ಇವತ್ತು ಬದಲಾಗುತ್ತಾ, ನಾಳೆ ಬದಲಾಗುತ್ತಾ, ಇನ್ನು 50 ವರ್ಷಕ್ಕೆ ಬದಲಾಗುತ್ತಾ. ವ್ಯಾಪಾರೀಕರಣ ಆಗಿರೋದು ಹೋಗ್ಬೇಕು. ಮುಂದುವರೆದ ದೇಶಗಳಲ್ಲಿ ಹೇಗೆ ಶಿಕ್ಷಕರಿಗೆ ಅವ್ರದೇ ಆದ ಗೌರವ ಸಂಬಳಗಳು ಸಿಗುತ್ತೆ, ಅದೇ ರೀತಿ ನಮ್ಮ ಭಾರತದಲ್ಲೂ ಆಗಬೇಕು. ಇದು ನಮ್ಮಿಂದ ಆರಂಭವಾಗಿ ಅದು ಎಲ್ಲೋ ಒಂದು ಕಡೆ ಮುಟ್ಬೇಕು. ಈಗ CJP ಕಾಕ್ರೋಚ್ ಜನತಾ ಪಾರ್ಟಿಯವ್ರನ್ನ ಮಕ್ಕಳೇನೋ ಮಾಡ್ತಾರೆ ಅಂತ ಮಾತಾಡ್ತಿದ್ದವರು ಈಗ ದಿನ ಬನ್ನಿ ಅಂತ ಕರೀತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನಾನು ಮಾತಾಡೋದೇ ಇಲ್ಲ ಅಂತ ಹೋಗ್ತಿದ್ದವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದರೆ ಈ ದೇಶ ಹಂಗೆ ಬದಲಾಗ್ತದೆ. ಶಿಕ್ಷಣ ವ್ಯವಸ್ಥೆನೂ ಬದಲಾಗಬೇಕು. ಭಿಕ್ಷೇತರ ಸಂಬಳಗಳನ್ನು ಶಿಕ್ಷಕರಿಗೆ ಕೊಡೋದು ಅದು ನನ್ನ ಸರ್ಕಾರ ಆಗಿರ್ಬೋದು, ಇನ್ನೊಂದು ಸರ್ಕಾರ ಆಗ್ಬೋದು, ಇನ್ನೊಂದು ಸರ್ಕಾರ ಆಗ್ಬೋದು. ನನ್ನ ಸರ್ಕಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವ್ಯವಸ್ಥೆ ಬದಲಾದರೆ ಮಕ್ಕಳನ್ನ ತಯಾರು ಮಾಡೋ ಸೋಷಿಯಲ್ ಹೋರಾಟಗಾರರು ಮಂಜು ಒಂದು ಪದ ಒಳ್ಳೆಯದಿದೆ. ಇದು ಅತಿಥಿ ಉಪನ್ಯಾಸಕರ ಸಮಸ್ಯೆ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಯಾರಿಗೂ ಅದ್ರ ಬಗ್ಗೆ ಮಾತಾಡೋಕ್ಕೂ ಇದಕ್ಕೆ ಏನು ಯಾರು ಮಾತಾಡಿದ್ರೆ ಎಲ್ಲಿ ಯಾರು ನಮ್ಗೆ ಹೊಡಿತಾರೆ ಅನ್ನೋದು ಭಯ. ಆದರೆ ವಾಸ್ತವನೂ ಕೂಡ ನಾವು ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು. ನಾನು ಸಾಕಷ್ಟು ಬಾರಿ ಅತಿಥಿ ಉಪನ್ಯಾಸಕರು ನನ್ನ ಭೇಟಿ ಮಾಡಿದ ಸಂದರ್ಭ ನಾನು ಕೂಡ ಅವ್ರಿಗೆ ತಿಳುವಳಿಕೆ ಹೇಳೋಂಥದ್ದನ್ನು ನಾನು ಕೂಡ ಮಾಡಿದ್ದೇನೆ. ಇವತ್ತು ಯಾವುದೇ ಸರ್ಕಾರದ ಸಭೆಗಳೆಲ್ಲ ಮೀಟಿಂಗ್ಗಳಾದಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಇವತ್ತು ಅತಿಥಿ ಉಪನ್ಯಾಸಕರು ಇರ್ತಕ್ಕಂಥದ್ದು ನಮ್ಮ ಡಿಗ್ರಿ ಕಾಲೇಜ್ಗಳಲ್ಲಿ ಮಾತ್ರ. ಅಂದರೆ BA, BSc, BCom ಮಾತ್ರ ಅತಿಥಿ ಉಪನ್ಯಾಸಕರು ಇರ್ತಕ್ಕಂಥದ್ದು. ಇವತ್ತು ಅಡ್ಮಿಷನ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಅಡ್ಮಿಷನ್ಸ್ಗಳು BA, BSc, BCom ಅಡ್ಮಿಷನ್ಸ್ಗಳು ಇವತ್ತು ಡೌನ್ ಆಗ್ತವೆ. ಸೊ 13,000 ನಮ್ಮ ಪರ್ಮಿಷನ್ ಹೇಳ್ತಾರೆ, 13,000 ಹೆಚ್ಚಿನ ಅತಿಥಿ ಉಪನ್ಯಾಸಕರು ಇದ್ದಾರೆ. ಅಡ್ಮಿಷನ್ ಡೌನ್ ಆದಂಥ ಸಂದರ್ಭದಲ್ಲಿ ಈ ಅತಿಥಿ ಉಪನ್ಯಾಸಕರು ಏನು ಮಾಡೋಕ್ಕಾಗುತ್ತೆ? ಇವತ್ತು ಸಮಸ್ಯೆ ಇದೆ. ನಾನು ಹಲವಾರು ಸಂದರ್ಭಗಳಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ವಿಚಾರವಾಗಿ ಪ್ರಯತ್ನವನ್ನು ಕೂಡ ಮಾಡಿದ ವೃತ್ತಿಯನ್ನು ಮಾಡ್ತಾ ಸಾವಿರಾರು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಭವಿಷ್ಯವನ್ನು ಇವರು ಕಟ್ಕೊಳ್ಳಕ್ಕಾಗದೆ ಮಕ್ಕಳ ಭವಿಷ್ಯವನ್ನು ಕಟ್ಕೊಳ್ತಾ ಬಂದಂಥ ಒಬ್ಬ ಧೀಮಂತ ಪುರುಷನಿಗೆ ನಿಮ್ಮ ಚಪ್ಪಾಳೆಯೊಡನೆ ಅಭಿನಂದನೆ. 35 ವರ್ಷಗಳ ಸುದೀರ್ಘ ಕಾಲ ಕೊಡುವ 3 ಕಾಸಿಗೆ ಕೆಲಸ ಮಾಡೋದು ಹುಡುಗಾಟೆ, ತಮಾಷೆ ಅಂತ ಅಂತ ಕೆಲಸವನ್ನು ಮಾಡ್ಕೊಂಡು ಬಂದಾಗ ಗೊತ್ತಿತ್ತು. ಅದರಲ್ಲೂ ಆ ಕಾಲದಲ್ಲಿ ಕಾಮರ್ಸ್ ಅಂದ್ರೆ ಡಿಮ್ಯಾಂಡ್, ಇನ್ಕಮ್ ಅಂದ್ರೆ ಡಿಮ್ಯಾಂಡ್. ತಪ್ಪ ಆಗಲೇ ಇಲ್ಲ ಅವರಿಗೆ ಕಾಯಣೆ. ಇಂಥ ಸಾವಿರಾರು ಜನ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಂಥ ವ್ಯವಸ್ಥೆ ತಿಲಾಂಗ ಆಡುವಂಥ ಕೆಲಸವನ್ನ ಆಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮಾಡದೆ ಹೋದ್ರೆ ಇಂಥ ದುರಂತಗಳು ನಿರಂತರ ಮುಂದುವರಿತಾವೆ. ಯಾಕೆ ಈ ಹೋರಾಟದ ಮನೋಭಾವ ನನಗೆ ಬಂತು ಅಂದರೆ, ನಾನು ಕೂಡ ಒಂದು ಬಡಕುಟುಂಬ ದರ್ಜನಿಸಿದ ವ್ಯಕ್ತಿ. ಕಷ್ಟ ಕಾರ್ಪಣ್ಯಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ಯಾರೂ ಕೂಡ ಆ ಸಮಸ್ಯೆ ಉದ್ಭವ ಆಗಬಾರ್ದು. ಆ ಸಮಸ್ಯೆ ನಾನು ಸ್ಪಂದಿಸಿ ಅದಕ್ಕೆಲ್ಲ ಪರಿಹಾರವನ್ನು ನೀಡಬೇಕು, ಪಡೀಲೇಬೇಕು ಅನ್ನುವಂಥ ಹೋರಾಟವನ್ನು ಕಳೆದ 20 ವರ್ಷಗಳಿಂದ ನಾನು ಈ ಅತಿಥಿ ಉಪನ್ಯಾಸಕರಲ್ಲಿ ಹೋರಾಟ ಮಾಡಿಕೊಳ್ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಉದ್ಯೋಗಕ್ಕೆ ಸೇರಿದ ನಂತರ ನನಗಾದಂಥ ಪರಿಚಯ ಹಲವಾರು ಹಿರಿಯ ಉಪನ್ಯಾಸಕರು ಯಾವತ್ತೂ ಸಹ ನನ್ನನ್ನು
ಒಬ್ಬ ಕಿರಿಯ ಉಪನ್ಯಾಸಕರನ್ನು ನೋಡಿದೆ, ಒಬ್ಬ ಸಹಪಾಠಿ ಜೊತೆಗಾರ ಅನ್ನೋ ವಿಚಾರದ ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿದ್ದರೂ ಈ 30 ಸರ್ಕಾರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ದೇವೆ. ಈಗಾಗಲೇ ಸ್ನೇಹಿತರು ಕಲ್ಬುರ್ಗಿಯವರು ಇಡೀ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮಾಡಿದ್ದೇವೆ, ಧಾರವಾಡದಲ್ಲೂ ಮಾಡಿದ್ದೇವೆ, ಬೆಂಗಳೂರಲ್ಲಿ ಮಾಡಿದ್ದೇವೆ, ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ. ಹಲವಾರು ಜನ ಪ್ರಾಣಗಳಗೊಂಡಿದ್ದಾರೆ. ಇಷ್ಟೆಲ್ಲ ಇದ್ದು ಆದರೆ ಈ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಗದೇ ಇರ್ತಕ್ಕಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಬರ್ತವೆ ಹೋಗ್ತವೆ, ಆದರೆ ಬಂದಂತೆ ಯಾವುದೇ ಸರ್ಕಾರವೂ ಕೂಡ ಮೂಗಿಗೆ ತುಪ್ಪ ಹೊರಿಸೋದ ಕೆಲಸವನ್ನು ಮಾಡಿ ನಮ್ಮನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಸಮಾಧಾನ ಮಾಡಿದ್ರೆ ವಿನಃ ಯಾರೂ ಕೂಡ ಈ ಸಮಸ್ಯೆನ ಬಗೆಹರಿಸಲು ಸಾಧ್ಯವಾಗ್ತಾ ಇದೆ.